ಕಳೆದ ತರಗತಿಯಲ್ಲಿ ಚಲನೆಯ ಸಮೀಕರಣಗಳ ಕುರಿತು ಕಲಿತಿದ್ದೇವೆ. ಗ್ರಾಫಿನಿಂದ ಚಲನೆಯ 3 ಸಮೀಕರಣಗಳನ್ನು ನಾವು ಪಡೆದಿದ್ದೇವೆ. ಅದೇ ರೀತಿಯಲ್ಲಿ ನಾವು ಕೊನೆಗೆ ಕ್ರೋಢೀಕರಿಸಿದ್ದೇವೆ. ಹೇಗೆ? ಚಲನೆಯ 3 ಸಮೀಕರಣಗಳು. ಚಲನೆಯ 1ನೇ ಸಮೀಕರಣ p u + at, 2ನೇ ಸಮೀಕರಣ s u t + ಅರ್ಧ at ಸ್ಕ್ವೇರ್, 3ನೇ ಸಮೀಕರಣ v ಸ್ಕ್ವೇರ್ u ಸ್ಕ್ವೇರ್ + 2as. ಈ ಸಮೀಕರಣಗಳಲ್ಲಿ ವಿ ಅಂದ್ರೆ ಅಂತ್ಯವೇಗ, ಯು ಅಂದ್ರೆ ಆರಂಭ ವೇಗ, ಎ ಅಂದ್ರೆ ವೇಗೋತ್ಕರ್ಷ, ಟಿ ಅಂದ್ರೆ ಸಮಯ, ಎಸ್ ಅಂದ್ರೆ ಸ್ಥಾನಾಂತರ. ಇಷ್ಟನ್ನು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಅದರ ಪ್ರಕಾರ ನಾವು ಇದರ ಗಣಿತ ಲೆಕ್ಕ ಮಾಡುವುದು ಹೇಗೆ ಅಂತಲೂ ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಒಂದು ಲೆಕ್ಕವನ್ನ ನಿಮ್ಮಲ್ಲಿ ಮಾಡ್ಲಿಕ್ಕೆ ಹೇಳಿದರೆ ನೀವು ಮಾಡಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಅದಕ್ಕೆ ನಿಮಗೆ ಉತ್ತರ ಸಿಕ್ಕಿರ್ಬೋದು. ಅದು ಯಾವ ರೀತಿ ಅದನ್ನು ಗಣಿತ ಕ್ರಿಯೆ ಮೂಲಕ ಲೆಕ್ಕ ಮಾಡುವುದು ಕೂಡ ನಾನು ಹೇಳಿದೆ. ಈಗ ಅದರ ಮುಂದಿನ ಒಂದು ಲೆಕ್ಕವನ್ನು ನಾವು ಮಾಡಿ ನೋಡು. ಒಂದು ಲೆಕ್ಕವನ್ನು ಗಮನಿಸಿ. ಚಲಿಸುತ್ತಿರುವ ಒಂದು ಕಾರು 3 ಮೀಟರ್/ಸೆಕೆಂಡ್² ಋಣ ವೇಗೋತ್ಕರ್ಷ ಲಭಿಸುವಂತೆ ಬ್ರೇಕ್ ಹಾಕಿದಾಗ 4 ಸೆಕೆಂಡ್ ಸಮಯದಲ್ಲಿ ನಿಶ್ಚಲ ಸ್ಥಿತಿಗೆ ತಲುಪಿತು. ಆದರೆ ಬ್ರೇಕ್ ಹಾಕಿದ ಸಮಯದಿಂದ ನಿಶ್ಚಲ ಸ್ಥಿತಿಗೆ ತಲುಪುವವರೆಗೆ ಕಾರು ಎಷ್ಟು ದೂರ ಚಲಿಸಿರಬಹುದೆಂದು ಕಂಡುಹಿಡಿಯಿರಿ. ಬ್ರೇಕ್ ಹಾಕಿದ ಸಮಯದಿಂದ ನಿಶ್ಚಲ ಸ್ಥಿತಿಗೆ ತಲುಪುವವರೆಗೆ ಕಾರು ಎಷ್ಟು ದೂರ ಚಲಿಸಿದೆ, ಬ್ರೇಕ್ ಹಾಕಿದ ನಂತರ ಕಾರು ಎಷ್ಟು ದೂರ ಚಲಿಸಿದೆ ಅಂತ ನಾವು ಲೆಕ್ಕ ಮಾಡಬೇಕು. ನಾವು ಕಳೆದ ತರಗತಿಯಲ್ಲಿ ಹೇಳಿದ್ದೇವೆ, ಭೌತಶಾಸ್ತ್ರದಲ್ಲಿ ಇಂತಹ ಒಂದು ಲೆಕ್ಕ ಕೊಟ್ಟ ಕೂಡಲೇ ನಾವು ಮೊದಲು ಮಾಡಬೇಕಾದ್ದು ಬಲಬದಿಯಲ್ಲಿ ಒಂದು ಗೆರೆ ಹಾಕಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ನಾವು ಬರೀಬೇಕು. ಈಗ ಈ ಲೆಕ್ಕದಲ್ಲಿ ಋಣ ವೇಗೋತ್ಕರ್ಷವನ್ನು ಕೊಟ್ಟಿದ್ದಾರೆ, ನೆಗೆಟಿವ್ ಆಕ್ಸಲರೇಷನ್. ಋಣ ವೇಗೋತ್ಕರ್ಷ ಆದ ಕಾರಣ ವೇಗೋತ್ಕರ್ಷವನ್ನು ನಾವು ಎ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಕಾರಣ ಎ ಸಮ ಇಲ್ಲಿ -3 ಮೀಟರ್/ಸೆಕೆಂಡ್². ಎ ಸಮ ಮೈನಸ್ ಅಥವಾ ನೆಗೆಟಿವ್ 3 ಮೀಟರ್/ಸೆಕೆಂಡ್². ಇಲ್ಲಿ ನೆಗೆಟಿವ್ ಅಥವಾ ಮೈನಸ್ ಬಂದದ್ದು ಯಾಕೆ? ಋಣ ವೇಗೋತ್ಕರ್ಷ ಆದ ಕಾರಣ ಇದನ್ನು ನಾವು ಮೈನಸ್ನಿಂದ ಸೂಚಿಸ್ತೇವೆ, ನೆಗೆಟಿವ್ ಆಗಿ ಬರೀತೇವೆ. ಅದೇ ರೀತಿ ಸಮಯ 4 ಸೆಕೆಂಡ್. ಅಂತ್ಯ ವೇಗ ಬ್ರೇಕ್ ಹಾಕಿದಾಗ ನಿಶ್ಚಲ ಸ್ಥಿತಿಗೆ ತಲುಪಿತು. ಬ್ರೇಕ್ ಹಾಕಿ ಸ್ವಲ್ಪ ಸಮಯದಲ್ಲೇ ಅದು ನಿಶ್ಚಲ ಸ್ಥಿತಿಗೆ ತಲುಪಿತು. ಅಂದ್ರೆ ನಿಶ್ಚಲ ಸ್ಥಿತಿಗೆ ತಲುಪುವುದು ಅಂದ್ರೆ ಅರ್ಥ ಅದರ ವೇಗ ಎಷ್ಟಾಯ್ತು? 0 ಅಂತಾಯ್ತು ಅಲ್ವಾ? ನಿಶ್ಚಲ ಸ್ಥಿತಿಯಲ್ಲಿರುವಾಗ ವೇಗ ಇರ್ತದ? ಚಲಿಸುತ್ತಿರುವ ಕಾರು ಬ್ರೇಕ್ ಹಾಕಿದ ಸಮಯದಿಂದ ಸ್ವಲ್ಪ ಚಲಿಸಿ ನಿಶ್ಚಲ ಸ್ಥಿತಿಗೆ ತಲುಪುತ್ತದೆ. ಆಗ ನಿಶ್ಚಲ ಸ್ಥಿತಿಗೆ ತಲುಪುವಾಗ ಅದರ ವೇಗವು 0 ಆಗಿರುವುದು. ಆದ್ದರಿಂದ ಅಂತ್ಯ ವೇಗ v ಸಮ 0 ಮೀಟರ್/ಸೆಕೆಂಡ್. ಈ ಪ್ರಶ್ನೆಯ ಆಧಾರದಲ್ಲಿ ಸಿಕ್ಕಿದಂತಹ ಮಾಹಿತಿಗಳಾಗಿವೆ ಇದು. ಅರ್ಥ ಆಯ್ತಾ? ಇನ್ನು ಚಲನೆಯ ಸಮೀಕರಣಗಳು ಯಾವುದು ಅಂತ ನಾವು ಕಲ್ತಿದ್ದೇವೆ. 3 ಸಮೀಕರಣಗಳು ನಮಗೆ ಗೊತ್ತಿದೆ. ಇಲ್ಲಿ ನಮಗೆ ಏನ್ ಬೇಕು? ಮೊದಲು ಆರಂಭ ವೇಗ ಕೊಟ್ಟಿದಾರ. ಇಲ್ಲಿ ಆರಂಭ ವೇಗ ಎಷ್ಟು ನಾವು ಕಂಡುಹಿಡಿಯಬೇಕು ಅಲ್ವಾ? ಆರಂಭ ವೇಗ ಎಷ್ಟು? ಆರಂಭ ವೇಗವನ್ನು ಕಂಡುಹಿಡಿಯುವುದಕ್ಕೆ ಸುಲಭವಾಗಿರುವಂತಹ ಸಮೀಕರಣ ಯಾವುದಿಲ್ಲಿ? 1ನೇ ಸಮೀಕರಣವ, 2ನೇ ಸಮೀಕರಣವ, 3ನೇ ಸಮೀಕರಣವ? ಇಲ್ಲಿ ನೋಡಿ,
ಅಂತ್ಯ ವೇಗ ಕೊಟ್ಟಿದ್ದಾರೆ, ಆರಂಭ ವೇಗ ಕೊಡಲಿಲ್ಲ, ವೇಗೋತ್ಕರ್ಷ ಆಕ್ಸಲರೇಷನ್ ಕೊಟ್ಟಿದ್ದಾರೆ, ಸಮಯ ಟಿ ಕೊಟ್ಟಿದ್ದಾರೆ. ಆಗ ನಮಗೆ ಬೇಕಾದ ಯಾವುದಿಲ್ಲಿ ಆರಂಭ ವೇಗ ಮಾತ್ರ. ಹಾಗಿರುವಾಗ ಸುಲಭವಾಗಿ ಉಪಯೋಗಿಸಬಹುದಾದ ಸೂತ್ರ ಯಾವುದು? ಚಲನೆಯ ಒಂದನೇ ಸಮೀಕರಣ ವಿ ಸಮ ಯು ಪ್ಲಸ್ ಎ ಟಿ. ವಿ ಸಮ ಯು ಪ್ಲಸ್ ಎ ಟಿ. ಇನ್ನು ಈ ಸಮೀಕರಣದಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಆದೇಶಿಸಿದಾಗ, ಈಗ ಇಲ್ಲಿ ವಿ ಅಂದ್ರೆ 0 ಸಮ ಯು ಅಂದ್ರೆ ನಮಗೆ ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕಾದ್ರೆ ಯು ಪ್ಲಸ್ ಎ ಅಂದ್ರೆ -3 ಗುಣಿಸು ಟಿ ಅಂದ್ರೆ 4 ಸೆಕೆಂಡ್. ಆಗ 0 ಸಮ ಯು ಇಲ್ಲಿ ಪ್ಲಸ್ ಗುಣಿಸು ಮೈನಸ್, ಪ್ಲಸ್ ಗುಣಿಸು ಮೈನಸ್ ಅಂದ್ರೆ ಮೈನಸ್ ಅಂತ, -12. 0 ಸಮ ಯು -12. ಹಾಗಾದರೆ ಯು ಸಮ ಎಷ್ಟು? ಯು ಸಮ 0 ಪ್ಲಸ್ 12. ಆಗ ಯು ಸಮ 12 ಸಿಕ್ಕಿದೆ. 12 ಎಂತದ್ದು? ಮೀಟರ್ ಪರ್ ಸೆಕೆಂಡ್. ಆಗ ಆರಂಭ ವೇಗ ಎಷ್ಟಾಯ್ತು? 12 ಮೀಟರ್ ಪರ್ ಸೆಕೆಂಡ್. ಆ ಲೆಕ್ಕದಲ್ಲಿ ಅದರ ಮುಂದುವರಿದ ಭಾಗ ಏನ್ ಹೇಳಿದ್ದಾರೆ? ಬ್ರೇಕ್ ಹಾಕಿದ ನಂತರ ಕಾರು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ. ಬ್ರೇಕ್ ಹಾಕಿದ ನಂತರ ಕಾರು ಸಂಚರಿಸಿದ ದೂರ ಎಷ್ಟು? ಅದು ನಾವು ಕಂಡುಹಿಡಿದಕ್ಕೆ ಈಗ ಸುಲಭವಾಗಿರುವಂತಹ ಸೂತ್ರ ಯಾವುದು ನಮಗೆ? ಕಾರು ಸಂಚರಿಸಿದ ದೂರ ಅರ್ಥ ಇಲ್ಲಿ ಸ್ಥಾನಾಂತರ ಅಂತ ಅಲ್ವಾ? ಅಂದ್ರೆ ದೂರ ಅಂದ್ರೆ ಇಲ್ಲಿ ನಾವು ಉದ್ದೇಶ ಸ್ಥಾನಾಂತರ, ಎಷ್ಟು ಮುಂದಕ್ಕೆ ಅಥವಾ ಹಿಂದಕ್ಕೆ ಹೋಯ್ತು ಅಲ್ವಾ? ಆದ ಕಾರಣ ಯಾವ ಸೂತ್ರವನ್ನು ಉಪಯೋಗಿಸಬೇಕು? ಎಸ್ ಅನ್ನ ಕಂಡುಹಿಡಬೇಕು ಅಂತಿದ್ರೆ ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಸಮ. ಇನ್ನು ಆ ಕೊಟ್ಟ ಮಾಹಿತಿಗಳನ್ನ ಇಲ್ಲಿ ಆದೇಶಿಸಿದಾಗ ಯು ಅಂದ್ರೆ ನಮಗೆ ಈಗ ಸಿಕ್ಕಿತ್ತು ಎಷ್ಟು? 12 ಯು ಟಿ, ಟಿ ಅಂದ್ರೆ 4 ಪ್ಲಸ್ ಅರ್ಧ ಗುಣಿಸು -3 ಗುಣಿಸು 4ರ ವರ್ಗ ಅಲ್ವಾ? ಹಾಗೇನಾಯ್ತು ಇದು? 12 4 48 ಪ್ಲಸ್ ಅರ್ಧ ಗುಣಿಸು 4ರ ವರ್ಗ ಅಂದ್ರೆ 16. 4 4 16 16 48 -48. ಇಲ್ಲಿ ನಾನು 2ರಿಂದ ಇದನ್ನು ಸಂಕ್ಷಿಪ್ತಗೊಳಿಸ್ತೇನೆ ನೋಡಿ. 48 ಕೂಡಿಸು ಅರ್ಧ ಗುಣಿಸು -48 ಅಲ್ವಾ? ಈಗ ಈ 48 2ರಿಂದ ಭಾಗಿಸಬಹುದು. ಹಾಗೇನಾಯ್ತು? 2 24 48 ಅಲ್ವಾ? ಆಗ ಇದು ಸಮ 48 ಪ್ಲಸ್ ಗುಣಿಸು ಮೈನಸ್ ಅಂದ್ರೆ ಮೈನಸ್ -24. 48 -24 ಅಂದ್ರೆ 24 ಮೀಟರ್. ಆಗ ಕಾರು ಸಂಚರಿಸಿದ ದೂರ ಎಷ್ಟಾಗ್ತದೆ? 24 ಮೀಟರ್. ಹೇಗೆ ಸಿಕ್ಕಿದ್ದು ಗೊತ್ತಾಯ್ತಾ? ತಗೋಣ. ಇಂತಹ ಲೆಕ್ಕಗಳಲ್ಲಿ ನಾವು ಮೊದಲು ಮಾಡಬೇಕಾದ್ದು ಕೊಟ್ಟ ಮಾಹಿತಿಗಳನ್ನ ಬಲಬದಿಯಲ್ಲಿ ಗೆರೆ ಹಾಕಿ ಬರಿಬೇಕು. ಏನೆಲ್ಲ ಕೊಟ್ಟಿದ್ದಾರೆ, ಅದರ ನಂತರ ಚಲನೆಯ 3 ಸಮೀಕರಣಗಳನ್ನ ಗಮನಿಸಬೇಕು. ಇದಕ್ಕೆ ಸೂಕ್ತವಾದ ಸಮೀಕರಣ ಯಾವುದು? ಚಲನೆಯ 3 ಸಮೀಕರಣಗಳಲ್ಲಿ ಇದಕ್ಕೆ ಸೂಕ್ತವಾದ ಸಮೀಕರಣ ಯಾವುದು? ಅದನ್ನ ಉಪಯೋಗಿಸಿಕೊಂಡು ಕೊಟ್ಟ ಮಾಹಿತಿಗಳನ್ನು ಆ ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ಉತ್ತರ ಸಿಗ್ತದೆ. ಅರ್ಥ ಆಯ್ತಾ? ತಗಳಲ್ಲಿ ಏನ್ ಬರೀಬೇಕು? ಬ್ರೇಕ್ ಹಾಕಿದ ಸಮಯದ ನಂತರ ಕಾರು ಸಂಚರಿಸಿದ ದೂರ 24 ಮೀಟರ್ ಆಗಿದೆ. ಚಲನೆಯ ಸಮೀಕರಣದ ಆಧಾರದಲ್ಲಿ 2ನೇ ಲೆಕ್ಕವನ್ನು ಗಮನಿಸಿ. ಏಕ ರೀತಿಯ ವೇಗೋತ್ಕರ್ಷದಲ್ಲಿ ಚಲಿಸುವ ಒಂದು ಕಾರಿನ ವೇಗವು 5 ಸೆಕೆಂಡಿನಲ್ಲಿ 20 ಮೀಟರ್ ಪ್ರತಿ ಸೆಕೆಂಡಿನಿಂದ 40 ಮೀಟರ್ ಪ್ರತಿ ಸೆಕೆಂಡಿಗೆ ಬದಲಾಗುವುದಾದರೆ ಕಾರಿನ ವೇಗೋತ್ಕರ್ಷ ಎಷ್ಟಾಗಿರುವುದು? ಈ ಸಮಯದಲ್ಲಿ ಕಾರು ಚಲಿಸಿದ ದೂರ ಎಷ್ಟು? ಪ್ರಶ್ನೆಯನ್ನು ಪುನಃ ನೋಡಿ.
ಕಾರಿನ ವೇಗವು 5 ಸೆಕೆಂಡ್ನಲ್ಲಿ 20 ಮೀಟರ್ ಪರ್ ಸೆಕೆಂಡ್ನಿಂದ, ಅಂದ್ರೆ ಆರಂಭ ವೇಗ ಎಷ್ಟಾಗ್ತದೆ? 20 ಮೀಟರ್ ಪರ್ ಸೆಕೆಂಡ್. 20 ಮೀಟರ್ ಪರ್ ಸೆಕೆಂಡ್ ನಿಂದ 40 ಮೀಟರ್ ಪರ್ ಸೆಕೆಂಡ್ ಆಗಲು ಕಾರು ತೆಗೆದುಕೊಂಡ ಸಮಯ ಅಂದ್ರೆ 5 ಸೆಕೆಂಡಿನಲ್ಲಿ ಕಾರು 20 ಮೀಟರ್ ಪರ್ ಸೆಕೆಂಡ್ನಿಂದ 40 ಮೀಟರ್ ಪರ್ ಸೆಕೆಂಡ್ಗೆ ಕಾರಿನ ವೇಗ ಬದಲಾಯಿತು. ಅಂದ್ರೆ ನಿರ್ದಿಷ್ಟ ಸಮಯದಲ್ಲಿ ಕಾರಿನ ವೇಗ ಬದಲಾಯಿತು ಅಂತ ನಾವಿಲ್ಲಿ ಹೇಳ್ತೇವೆ. ವೇಗೋತ್ಕರ್ಷ ನಿರ್ವಚನದ ಪ್ರಕಾರ ನಿರ್ದಿಷ್ಟ ಸಮಯದಲ್ಲಿ ಒಂದು ಕಾರಿನ ವೇಗ ಬದಲಾಗುವುದು ಅಥವಾ ನಿರ್ದಿಷ್ಟ ಸಮಯದಲ್ಲಿ ವೇಗದಲ್ಲಿ ಉಂಟಾಗುವ ಹೆಚ್ಚಳ ಅಥವಾ ಬದಲಾವಣೆಯನ್ನು ನಾವು ವೇಗೋತ್ಕರ್ಷ ಅಂತ ಕರಿತೇವೆ. ಆಗ ಇಲ್ಲಿ ಕಾರಿನ ಏಕರೀತಿಯ ವೇಗೋತ್ಕರ್ಷ ಎಷ್ಟು ಅಂತ ಕೇಳಿದ್ದಾರೆ. ಕಾರಿನ ಏಕರೀತಿಯ ವೇಗೋತ್ಕರ್ಷ ಎ ಸಮ ಎಷ್ಟು? ವೇಗೋತ್ಕರ್ಷವನ್ನು ಕಂಡುಹಿಡಿಯುವ ಸೂತ್ರ ನಾವು 8ನೇ ಕ್ಲಾಸಲ್ಲಿ ಕಲ್ತಿದ್ದೇವೆ. ವೇಗೋತ್ಕರ್ಷ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಇಲ್ಲಿ ವಿ ಅಂದ್ರೆ ಅಂತ್ಯ ವೇಗ, ಯು ಅಂದ್ರೆ ಆರಂಭ ವೇಗ, ಟಿ ಅಂದರೆ ಸಮಯ. ಆಗ ವಿ ಸಮ 40 ಮೀಟರ್ ಪರ್ ಸೆಕೆಂಡ್, ಯು ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್, ಟಿ ಅಂದ್ರೆ 5 ಸೆಕೆಂಡ್. ವಿ ಅಂದ್ರೆ 40 ಮೀಟರ್ ಪರ್ ಸೆಕೆಂಡ್, ಯು ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್, ಸಮಯ 5 ಸೆಕೆಂಡ್. ಆಗ 40 ಕಳೆ 20 ಅಂದ್ರೆ 20 ಭಾಗಿಸು 5. ಆಗ 20 ಭಾಗಿಸು 5 ಅಂದ್ರೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಕಾರಿನ ವೇಗೋತ್ಕರ್ಷ ಎಷ್ಟಾಗಿರೋದು? ಕಾರಿನ ವೇಗೋತ್ಕರ್ಷ ಎ ಸಮ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಾರು 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲನೆಯನ್ನು ಆರಂಭಿಸಿ 5 ಸೆಕೆಂಡ್ ಅಲ್ಲಿ ಅದರ ವೇಗವು 40 ಮೀಟರ್ ಪರ್ ಸೆಕೆಂಡ್ ಆಗಲು ಅದರ ವೇಗೋತ್ಕರ್ಷ ಎಷ್ಟಾಗಿತ್ತು? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿತ್ತು. ಅರ್ಥ ಆಯ್ತಾ? ಈ ಸಮಯದಲ್ಲಿ ಕಾರು ಚಲಿಸಿದ ದೂರ ಎಷ್ಟು? ಈ ಸಮಯದಲ್ಲಿ ಕಾರು ಚಲಿಸಿದ ದೂರ, ಈ ಕಾರು ಚಲಿಸಿದ ದೂರ ಅಂದ್ರೆ ನಾವಿಲ್ಲಿ ಸ್ಥಾನಾಂತರವನ್ನು ಹೇಳು. ಆಗ ಯಾವ ಸೂತ್ರವನ್ನು ಉಪಯೋಗಿಸಬೇಕು ಅಂದ್ರೆ ಇಲ್ಲಿ 5 ಸೆಕೆಂಡ್ ಅಲ್ಲಿ ಕಾರು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಆಗ ಚಲನೆಯ 3 ಸಮೀಕರಣಗಳಲ್ಲಿ ಇಲ್ಲಿ ನಾವು ದೂರವನ್ನು ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರವನ್ನು ಉಪಯೋಗಿಸಬಹುದು? 2ನೇ ಸಮೀಕರಣ ಎಸ್ ಸಮ ಯು ಟಿ ಪ್ಲಸ್ ಅರ್ಧ ಟಿ ಸ್ಕ್ವೇರ್. ಅಂದರೆ ಕೊಟ್ಟಿರುವ ಮಾಹಿತಿಗಳನ್ನ ನಾವು ಈ ಸಮೀಕರಣದಲ್ಲಿ ಆದೇಶಿಸಬೇಕು. ಆಗ ಯು ಎಷ್ಟಾಗ್ತದೆ? 20, ಟಿ ಅಂದ್ರೆ 5 ಸೆಕೆಂಡ್ ಗುಣಿಸು ಅರ್ಧ ಗುಣಿಸು ಎ ಅಂದ್ರೆ ನಮಗೆ ಈಗಿಲ್ಲಿ ಸಿಕ್ಕಿದ್ದು 4 ಗುಣಿಸು ಸಮಯ 5ರ ವರ್ಗ. ಎಷ್ಟಾಯ್ತಿದು? 20 ಗುಣಿಸು 5 ಅಂದ್ರೆ 100 ಗುಣಿಸು 5ರ ವರ್ಗ ಅಂದ್ರೆ 25. ಅರ್ಧ ಗುಣಿಸು 4 ಗುಣಿಸು 25 ಸಮ 100 ಪ್ಲಸ್ ಅರ್ಧ ಗುಣಿಸು 100. ಇಲ್ಲಿ 2 1 2 2 50 100 ಎಷ್ಟಾಯ್ತು? 100 ಪ್ಲಸ್ 50 ಅಂದರೆ 150 ಮೀಟರ್. ಆಗ ಈ ಸಮಯದಲ್ಲಿ ಕಾರು ಚಲಿಸಿದ ದೂರ 150 ಮೀಟರ್ ಆಗಿದೆ. ಹೇಗೆ ಅರ್ಥ ಆಯ್ತಲ್ಲ? 20 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಕಾರಿನ ವೇಗವು 5 ಸೆಕೆಂಡ್ನಲ್ಲಿ 40 ಮೀಟರ್ ಪರ್ ಸೆಕೆಂಡ್ ಆದರೆ ಕಾರಿನ ವೇಗೋತ್ಕರ್ಷ ಎಷ್ಟು ಕಂಡುಹಿಡಿಯಿರಿ. ಈ ಸಮಯದಲ್ಲಿ ಕಾರು ಸಂಚರಿಸಿದ ದೂರ ಎಷ್ಟು ಕಂಡುಹಿಡಿಯಿರಿ. ಆಗ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಕ್ಕೆ ನಾವು ಉಪಯೋಗಿಸಿದ ಸೂತ್ರ ಎ ಸಮ ವಿ ಮೈನಸ್ ಯು ಭಾಗಿಸು ಟಿ. ಇಲ್ಲಿ ವಿ ಅಂದ್ರೆ 40 ಕೊಟ್ಟಿದ್ದಾರೆ, ಯು ಅಂದ್ರೆ 20 ಕೊಟ್ಟಿದ್ದಾರೆ, ಸಮಯ ಟಿ ಅಂದ್ರೆ 5 ಸೆಕೆಂಡ್ ಕೊಟ್ಟಿದ್ದಾರೆ. ಆಗ 40 ಕಳೆ 20 ಭಾಗಿಸು 5 ಅಂದ್ರೆ 20 ಭಾಗಿಸು 5 ಸಮ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗೋತ್ಕರ್ಷವನ್ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಬ ಯೂನಿಟ್ ನಲ್ಲಿ ಹೇಳುವ ಕಾರಣ ಇಲ್ಲಿ ಎ ಸಮ
4 ಮೀಟರ್ per second ಸ್ಕ್ವೇರ್. ಈ ಸಮಯದಲ್ಲಿ ಕಾರು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ. ಕಾರು ಸಂಚರಿಸಿದ ದೂರವನ್ನು ಕಂಡುಹಿಡಿಯಕ್ಕೆ ನಾವಿಲ್ಲಿ ಉಪಯೋಗಿಸುವಂತಹ ಸೂತ್ರ S ಸಮ ut ಪ್ಲಸ್ ಅರ್ಧ et ಸ್ಕ್ವೇರ್. S ಸಮ ut ಪ್ಲಸ್ ಅರ್ಧ et ಸ್ಕ್ವೇರ್. ಆಗ u ಅಂದ್ರೆ 20 ಗುಣಿಸು t ಅಂದ್ರೆ 5 ಪ್ಲಸ್ ಅರ್ಧ ಗುಣಿಸು a ಅಂದ್ರೆ 4 ಈಗ ಸಿಕ್ಕಿದ್ದ ನಮಗೆ 4 ಗುಣಿಸು t ಅಂದ್ರೆ 5 ಸೆಕೆಂಡ್ 5ರ ವರ್ಗ. ಆಗ 100 ಪ್ಲಸ್ ಅರ್ಧ ಗುಣಿಸು 4 ಗುಣಿಸು 25 ಸಮ 100 ಪ್ಲಸ್ ಅರ್ಧ ಗುಣಿಸು 25 4 100. ಆ 100ಅನ್ನ 2ರಿಂದ ಭಾಗಿಸಿದ್ರೆ 50. ಆಗ 100 ಪ್ಲಸ್ 50 ಸಮ 150 ಮೀಟರ್. ಇದು 5 ಸೆಕೆಂಡ್ ಅಲ್ಲಿ ಕಾರು ಸಂಚರಿಸಿದ ದೂರವಾಗಿದೆ. ರೈಲ್ವೆ ಸ್ಟೇಷನ್ ಇಂದ ಹೊರಟ ರೈಲಿನ ವೇಗವು 10 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ಆಗುವುದಾದರೆ ರೈಲಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಈ ಸಮಯದಲ್ಲಿ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ. ರೈಲ್ವೆ ಸ್ಟೇಷನ್ ನಿಂದ ಹೊರಟ ಒಂದು ರೈಲಿನ ವೇಗವು 10 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ಆಗುವುದಾದರೆ ಅದರಲ್ಲಿ ಸಮಯ ಎಷ್ಟು? 10 ನಿಮಿಷ ಸಮ 10 ಗುಣಿಸು 60 ಅಂದ್ರೆ 600 ಸೆಕೆಂಡ್. 600 ಸೆಕೆಂಡ್. 10 ನಿಮಿಷದಲ್ಲಿ ಅದರ ವೇಗ ಎಷ್ಟಾಯ್ತು? 72 ಕಿಲೋಮೀಟರ್ ಪರ್ ಅವರ್. 72 ಕಿಲೋಮೀಟರ್ ಪರ್ ಅವರ್. ನಮಗೆ ವೇಗ ಬೇಕಾದ್ದು ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಇದು ಕಿಲೋಮೀಟರ್ ಪರ್ ಅವರ್. ಹೇಗೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಬದಲಾಯಿಸೋದು ನೋಡಿ. ಇಲ್ಲಿ ಗಮನಿಸಬೇಕಾದ್ದು ರೈಲ್ವೆ ಸ್ಟೇಷನ್ ನಿಂದ ಹೊರಟ, ಹಾಗಾದ್ರೆ ಹೊರಡುವಾಗ ಆರಂಭ ವೇಗ ಎಷ್ಟು? 0 ಮೀಟರ್ ಪರ್ ಸೆಕೆಂಡ್ ಅಲ್ವಾ? 0 ಮೀಟರ್ ಪರ್ ಸೆಕೆಂಡ್. 0 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ರೈಲ್ವೆ ಸ್ಟೇಷನ್ ನಿಂದ ಹೊರಟ ಒಂದು ರೈಲಿನ ವೇಗವು 10 ನಿಮಿಷದಲ್ಲಿ ಎಷ್ಟಾಯ್ತು? 72 ಕಿಲೋಮೀಟರ್ ಪರ್ ಅವರ್ ಆಯ್ತು ಅಲ್ವಾ? ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸುವಾಗ ಏನಾಗ್ತದೆ? ಇದು 72 ಗುಣಿಸು 1000 ಭಾಗಿಸು 3600 ಅಲ್ವಾ? ಅಂದರೆ 72 ಕಿಲೋಮೀಟರ್ ಪರ್ ಅವರ್. ಅಂದರೆ ಇದನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸಬೇಕು ಅಂತಂದ್ರೆ 1000ದಿಂದ ಗುಣಿಸಿ 3600ರಿಂದ ಭಾಗಿಸ್ಬೇಕು ಅಲ್ವಾ? ಹಾಗೇನಾಗ್ತದೆ? 2 0 ಹಾಗೇನಾಯ್ತು? 72 ಹತ್ತಲಿ 720 ಭಾಗಿಸು 36 ಅಂದರೆ 20 ಮೀಟರ್ ಪರ್ ಸೆಕೆಂಡ್ ಆಯ್ತು ಅಲ್ವಾ? 20 ಮೀಟರ್ ಪರ್ ಸೆಕೆಂಡ್. ಸಮಯ ಕೊಟ್ಟಿದ್ದಾರೆ ಎಷ್ಟು? 10 ನಿಮಿಷ. ಅಂದರೆ 10 ಗುಣಿಸು 60 ಸಮ 600 ಸೆಕೆಂಡ್. ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಹೇಳಿದರು. ವೇಗೋತ್ಕರ್ಷ ಎಷ್ಟು? ಅದೇ ರೀತಿ ಈ ಸಮಯದಲ್ಲಿ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ. S ಸಮ ನೋಡಿ, ಇಲ್ಲಿ ಸಮಯ ಕೊಟ್ಟಿದ್ದಾರೆ, ಅಂತ್ಯ ವೇಗ ಕೊಟ್ಟಿದ್ದಾರೆ, ಆರಂಭ ವೇಗ ಕೊಟ್ಟಿದ್ದಾರೆ. ಈ ಮಾಹಿತಿಗಳ ಆಧಾರದಲ್ಲಿ ನಾವು ವೇಗೋತ್ಕರ್ಷವನ್ನು ಕಂಡುಹಿಡಿಯಬೇಕು. ವೇಗೋತ್ಕರ್ಷ A ಸಮ V ಮೈನಸ್ U ಭಾಗಿಸು T. ಅಂದರೆ V ಅಂದರೆ 20 ಮೀಟರ್ ಪರ್ ಸೆಕೆಂಡ್ ಕಳೆ 0, T ಅಂದರೆ 600 ಸೆಕೆಂಡ್. ಹಾಗೆಷ್ಟಾಯ್ತು? ಇದು 20ರಿಂದ 0 ಕಳೆದ್ರೆ 20 ಭಾಗಿಸು 600. ಈ 0 ಅಲ್ವಾ? ಹಾಗೆಷ್ಟಾಯ್ತು? ಇದು 2 ಅಂದ್ರೆ 2, 2 3 6, 30ನೇ 1 ಸೆಕೆಂಡ್ ಆಯ್ತು.
ಅಲ್ವಾ. ವೇಗೋತ್ಕರ್ಷ 30ನೇ ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ಥ ಆಯ್ತಾ? ವೇಗೋತ್ಕರ್ಷ 30ನೇ ಒಂದು ಮೀಟರ್ ಪರ್ ಸೆಕೆಂಡ್. ಆದ್ರೆ ಈ 10 ನಿಮಿಷದಲ್ಲಿ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ರೈಲು ಸಂಚರಿಸಿದ ದೂರ ಎಷ್ಟು? ಅದನ್ನ ನಾವು ಈ ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯಲಿಕ್ಕೆ ಆಗ್ತದೆ ನೋಡು. ಚಲನೆಯ 3ನೇ ಸಮೀಕರಣವನ್ನು ಉಪಯೋಗಿಸಿಕೊಂಡು ದೂರವನ್ನು ಕಂಡುಹಿಡಿಯಲಿಕ್ಕೆ ಆಗ್ತದ ನೋಡು. v ಸ್ಕ್ವೇರ್ ಸಮ u ಸ್ಕ್ವೇರ್ ಪ್ಲಸ್ 2as. v ಅಂದ್ರೆ ಕೊಟ್ಟಿದ್ದಾರೆ ಎಷ್ಟು? 20ರ ವರ್ಗ ಸಮ 0ಯ ವರ್ಗ ಗುಣಿಸು 2 ಗುಣಿಸು a ಅಂದ್ರೆ 30ನೇ ಒಂದು ಗುಣಿಸು s ಅಲ್ವಾ. ಹಾಗೆ ಎಷ್ಟಾಯ್ತು ಇದು? 20ರ ವರ್ಗ ಅಂದ್ರೆ 400 ಸಮ 0, 2 2 15 30, ಆಗ 15ನೇ ಒಂದು ಎಸ್ ಆಯ್ತು. ಅಂದರೆ 400 ಸಮ 15ನೇ ಒಂದು ಗುಣಿಸು ಎಸ್. ಆಗ ಎಸ್ ಸಮ ಎಷ್ಟು? ಎಸ್ ಸಮ 400 ಗುಣಿಸು 15 ಸಮ 6000 ಮೀಟರ್ ಅಲ್ವಾ. ಎಸ್ ಸಮ 400 ಗುಣಿಸು 15 ಅಂದ್ರೆ 6000 ಮೀಟರ್. 6000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಅಲ್ವಾ. 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್. ಅದರಲ್ಲಿ 6000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಸಮ 6 ಕಿಲೋಮೀಟರ್. ಅರ್ಥ ಆಯ್ತಾ ಇದು? ಇಲ್ಲಿ ರೈಲ್ವೆ ಸ್ಟೇಷನ್ ಇಂದ ಹೊರಟ ರೈಲಿನ ವೇಗವು 10 ನಿಮಿಷದಲ್ಲಿ 72 ಕಿಲೋಮೀಟರ್ ಪರ್ ಅವರ್ ಆಗುವುದಾದರೆ ಅದರ ವೇಗೋತ್ಕರ್ಷ ಎಷ್ಟು? ಆ ಸಮಯದಲ್ಲಿ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇಲ್ಲಿ ನೋಡಿ, ಆ ಪ್ರಶ್ನೆಯ ಪ್ರಕಾರ ರೈಲ್ವೆ ಸ್ಟೇಷನ್ ನಿಂದ ಹೊರಟ ರೈಲು ಅಂದ್ರೆ ಹೊರಡುವಾಗ ಅದರ ಆರಂಭ ವೇಗ ಎಷ್ಟು? 0. ಆದ್ದರಿಂದ u ಸಮ 0 ಮೀಟರ್ ಪರ್ ಸೆಕೆಂಡ್. ಇಲ್ಲಿ 10 ನಿಮಿಷದಲ್ಲಿ ಅದರ ವೇಗ ಎಷ್ಟಾಯ್ತು? 72 ಕಿಲೋಮೀಟರ್ ಪರ್ ಅವರ್. 72 ಕಿಲೋಮೀಟರ್ ಪರ್ ಅವರ್ ಇದ್ದದ್ದು ನಮಗೆ ಮೀಟರ್ ಪರ್ ಸೆಕೆಂಡ್ ಬದಲಾಯಿಸುವಾಗ 20 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅಂದ್ರೆ 72 ಕಿಲೋಮೀಟರ್, 72 ಗುಣಿಸು 1000 ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಲ್ವಾ. 72 ಕಿಲೋಮೀಟರ್ 72 ಗುಣಿಸು 1000 ಭಾಗಿಸು 3600. ಆಗ 72 ಇಲ್ಲಿ 2 0 72 ಗುಣಿಸು 10 ಅಂದ್ರೆ 720 ಭಾಗಿಸು 36 ಸಮ 20 ಮೀಟರ್ ಪರ್ ಸೆಕೆಂಡ್. ಸಮಯ 10 ನಿಮಿಷ ಅಂದ್ರೆ 600 ಸೆಕೆಂಡ್. ವೇಗೋತ್ಕರ್ಷ ಎ ಸಮ v ಮೈನಸ್ ಯು ಭಾಗಿಸು ಟಿ. v ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್, ಯು ಅಂದ್ರೆ 0 ಮೀಟರ್ ಪರ್ ಸೆಕೆಂಡ್. 20 ಭಾಗಿಸು 600 ಅಂದ್ರೆ 1 ಭಾಗಿಸು 30 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತಿ. ಎಂತದ್ದು? ವೇಗೋತ್ಕರ್ಷ. ಇನ್ನು ನಮಗೆ ಬೇಕಾದ್ದು ಆ ಸಮಯದಲ್ಲಿ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಿರಿ. ಆ ರೈಲು ಸಂಚರಿಸಿದ ದೂರವನ್ನು ಕಂಡುಹಿಡಿಯಕ್ಕೆ ನಾವಿಲ್ಲಿ 3ನೇ ಸಮೀಕರಣವನ್ನು ಉಪಯೋಗಿಸುವ. v ಸ್ಕ್ವೇರ್ ಸಮ u ಸ್ಕ್ವೇರ್ ಪ್ಲಸ್ 2as. v ಸ್ಕ್ವೇರ್ ಅಂದ್ರೆ 20ರ ವರ್ಗ ಸಮ 0 ಸ್ಕ್ವೇರ್ ಪ್ಲಸ್ 2 ಗುಣಿಸು ವೇಗೋತ್ಕರ್ಷ 1 ಭಾಗಿಸು 30 ಗುಣಿಸು s. 20ರ ವರ್ಗ ಅಂದ್ರೆ 400 ಸಮ 0 ಪ್ಲಸ್ 1 ಭಾಗಿಸು 15 ಗುಣಿಸು s. 400 ಸಮ 1 ಭಾಗಿಸು 15 ಗುಣಿಸು s. s ಸಮ 400 ಗುಣಿಸು 15 ಸಮ 600 ಮೀಟರ್ ಅಂದ್ರೆ 6000 ಮೀಟರ್ ಸಮ 6 ಕಿಲೋಮೀಟರ್. ಪಾಠ ಪುಸ್ತಕದಲ್ಲಿರುವ ಒಂದು ಲೆಕ್ಕವನ್ನು ಗಮನಿಸಿ. ನಿಶ್ಚಲ ಸ್ಥಿತಿಯಿಂದ ಚಲನೆಯನ್ನು ಆರಂಭಿಸುವ ಒಂದು ವಸ್ತು 5 ಮೀಟರ್ ಪ್ರತಿ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಚಲಿಸುತ್ತದೆ. 3 ಸೆಕೆಂಡ್ ಕಳೆಯುವಾಗ ವಸ್ತುವಿನ ವೇಗ ಎಷ್ಟಾಗುವುದು? 5 ಮೀಟರ್ ಪ್ರತಿ ಸೆಕೆಂಡ್ ಸ್ಕ್ವೇರ್ ಏಕರೀತಿಯ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿರುವ ಒಂದು ವಸ್ತುವಿನ ವೇಗವು 3 ಸೆಕೆಂಡ್ ಕಳೆಯುವಾಗ ಎಷ್ಟಾಗುತ್ತದೆ? ಹೇಗೆ ಕಂಡುಹಿಡಿದದನ್ನು? ನಿಶ್ಚಲ ಸ್ಥಿತಿಯಿಂದ ಚಲಿಸುವ ಒಂದು ವಸ್ತುವಿನ ವೇಗ, ನಿಶ್ಚಲ ಸ್ಥಿತಿಯಲ್ಲಿ ಉದ್ದೇಶಿಸುವುದು ಆರಂಭ ವೇಗ 0.
0 ಮೀಟರ್ ಪರ್ ಸೆಕೆಂಡ್. ಸಮಯ 3 ಸೆಕೆಂಡಿನಲ್ಲಿ. ವೇಗೋತ್ಕರ್ಷ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ, ಆ ಲೆಕ್ಕದ ಪ್ರಕಾರ ಆರಂಭ ವೇಗ u ಸಮ 0 ಮೀಟರ್ ಪರ್ ಸೆಕೆಂಡ್, t ಸಮ 3 ಸೆಕೆಂಡ್, ಸಮಯ ವೇಗೋತ್ಕರ್ಷ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 3 ಸೆಕೆಂಡಿನಲ್ಲಿ ಅದರ ವೇಗ ಎಷ್ಟಾಗಿರುವುದು ಅಂತ ಕೇಳಿದ್ರೆ, ಅಂದ್ರೆ ಅಂತ್ಯ ವೇಗ ಎಷ್ಟು, v ಸಮ ಎಷ್ಟು, ಹೇಗೆ ಕಂಡುಹಿಡಿಯುವುದು? ಇದಕ್ಕೆ ಚಲನೆಯ 3 ಸಮೀಕರಣಗಳಿವೆ. ಈ ಮಾಹಿತಿಗಳ ಆಧಾರದಲ್ಲಿ v ಅನ್ನ ಕಂಡುಹಿಡಿಬೇಕು ಅಂತಿದ್ರೆ ನಮಗೆ ಸುಲಭವಾದ ಸೂತ್ರ v ಸಮ u ಪ್ಲಸ್ at. v ಸಮ u ಪ್ಲಸ್ at. ಕೊಟ್ಟಿರುವ ಮಾಹಿತಿಯನ್ನ ಈ ಸಮೀಕರಣದಲ್ಲಿ ಆದೇಶಿಸುವಾಗ u ಸಮ 0 ಮೀಟರ್ ಪರ್ ಸೆಕೆಂಡ್, ವೇಗೋತ್ಕರ್ಷ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸಮಯ 3 ಸೆಕೆಂಡ್. ಆಗ 0 ಪ್ಲಸ್ 5 ಗುಣಿಸು 3 ಅಂದ್ರೆ 15, 0 ಪ್ಲಸ್ 15 ಅಂದ್ರೆ 15. ಆದ್ದರಿಂದ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೀತಿಯ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿರುವ ವಸ್ತುವಿನ ವೇಗವು 3 ಸೆಕೆಂಡಿನಲ್ಲಿ 15 ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಕೊನೆಗೆ ಒಂದು ವಾಕ್ಯ ಬರೀಬೇಕು. 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಚಲಿಸುತ್ತಿರುವ ವಸ್ತುವಿನ ವೇಗವು 3 ಸೆಕೆಂಡಿನಲ್ಲಿ 15 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಚಲನೆಯ ಈ 3 ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ಪಾಠ ಪುಸ್ತಕದಲ್ಲಿ ಮುಂದುವರಿದ ಚಟುವಟಿಕೆಗಳು, ಮೌಲ್ಯಮಾಪನ ಅಂತ ಇದೆ, ಅದರಲ್ಲಿರುವ ಎಲ್ಲಾ ಲೆಕ್ಕಗಳನ್ನ ನೀವು ಮಾಡಿ ನೋಡಬೇಕು. ನಿಮ್ಮ ಭೌತಶಾಸ್ತ್ರ ಅಧ್ಯಾಪಕರಿಗೆ ತೋರಿಸಬೇಕಾಗುತ್ತೆ. ಸಂಶಯ ಇದ್ರೆ ನಿಮ್ಮ ಭೌತಶಾಸ್ತ್ರ ಅಧ್ಯಾಪಕರು ಅದನ್ನ ನಿಮಗೆ ಪರಿಹರಿಸಿಕೊಟ್ಟಾರೆ. ಅಲ್ಲಿಗೆ ನಮಗೆ 2ನೇ ಪಾಠವನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.